ಮಾಡೋದು ಅಂತ ನೋಡ್ತಾ ಇದೀವಿ. ಕಾಲ್ ಇರ್ತೈತಿ ಅಂತ ಲಿಫ್ಟ್ ಮಾಡೋದಲ್ಲ, ಏನಿರ್ತದೆ ಕಾಲ್ ಇರ್ತೈತಿ ಅಂತ ಲಿಫ್ಟ್ ಮಾಡೋದ್ರಿ. ಈಗ ಮಷೀನ್ ನಾಗ ಇರ್ತದ. ಇಲ್ಲೇ ಒಂದು ಮಸಾಜ್ನ ಮಾಡ್ಸೋಣ ಬಂದು ಒಳ್ಳೆ ಶೇಕ್ ಆಗ್ತೈತಿ. ಟ್ರೈ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಒಂದು ವಿಡಿಯೋ ಬಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಬಿಕಾಸ್ ಸಂಡೇ ಬೇರೆ ಇವತ್ತು. ನಾನು ಹಾಗೇನೆ ನವಿ ಹಾಗೆ ಮನು ಎಲ್ಲರೂ ಕೂಡ ಲೂಲು ಮಾಲಿಗೆ ಹೋಗ್ತಾ ಇದೀವಿ. ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹಾಗೇನೆ ಓಡಾಡ್ಕೊಂಡು ಏನಾದ್ರು ತಿನ್ಕೊಂಡು ಸಂಜೆ ಬೇಗ ಮನೆಗೆ ಬರೋಣ ಅನ್ಕೊಂಡಿದೀವಿ. ಬಿಕಾಸ್ ಇವತ್ತು IPL ಫೈನಲ್ ಮ್ಯಾಚ್ ಬೇರೆ ಏನಾಗುತ್ತೆ ಅಂತ ಹೇಳಿ ನಾವಂತೂ ತುಂಬಾನೇ ಕ್ಯೂರಿಯಸ್ ಆಗಿದೀವಿ. ಸೊ ಬನ್ನಿ ಇವಾಗ ಲೂಲು ಮಾಲ್ಗೆ ಹೋಗೋಣ. IPL ಮ್ಯಾಚ್ ಬಗ್ಗೆ ನಿಮ್ಗೆ ಏನಿಸುತ್ತೆ ಹೇಳ್ರಿ. IPL ನಾವು ಒನ್ ಟೈಮ್ ಆಲ್ರೆಡಿ ಕಪ್ ಗೆದ್ದಿದೀವಿ, ಇನ್ನೊಂದ್ಸರಿ ಗೆಲ್ಬೇಕಂತ ಹೇಳಿ ಕಾಯತ್ತೀವಿ. ಇವತ್ ಫುಲ್ ಸಪೋರ್ಟ್ ಮಾಡ್ಬೇಕು ನಾವ್ ಅವ್ರಿಗೆ. ಹಂಗಾಗಿ ಸಂಜೆ ಎಲ್ಲೂ ಓಡಾಡೋದ್ ಇಟ್ಕೊಳದ್ ಬೇಡ ಅಂತ ಹೇಳಿ ನಾವು ಮಧ್ಯಾಹ್ನನೇ ಲೂಲು ಮಾಲ್ ಹೊಂಟವಿ. ಒಂದ್ ಸ್ವಲ್ಪ ಶಾಪಿಂಗ್ ಐತಿ, ಮುಗಿಸ್ಕೊಂಡ್ ಇವತ್ತು ಫುಲ್ IPL ನೋಡೋದು. ಏನಾದ್ರು ಹೇಳ್ತೀರಾ? ನಮ್ದು ಅದೇ. ಎಸ್, ಈ ಸರಿ ಕೂಡ RCB ಗೆಲ್ಬೇಕು ಅನ್ನೋದೇ ನಮ್ಮ ಆಸೆ. ಸೊ ಏನಾಗುತ್ತೆ ಅಂತ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿನೇ ಹಾಕ್ತೀನಿ ಫೈನಲ್ ಏನಾಯ್ತು ಏನು ಅಂತ ಹೇಳಿ. ಸೊ ಇವಾಗ ಬನ್ನಿ ಲೂಲು ಮಾಲ್ಗೆ ಹೋಗೋಣ. ಟಾರ್ ದೀಪ ಟಾರ್ ಉಂಟದ. ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಬೆಂಗಳೂರಲ್ಲಿ ನಾವು ಹೋಗಿರೋದು ಅಂತಂದ್ರೆ ಲೂಲು ಮಾಲ್ಗೆನೆ ಜಾಸ್ತಿ. ಬಿಕಾಸ್ ಅಲ್ಲಿ ಏನೋ ಪ್ಲೇ ಗ್ರೌಂಡ್ ಏನಂತಾರ ಪ್ಲೇ ಆಟ ಏನಂತಾರದಕ್ಕೆ ಅಲ್ಲಿ ಏನಂದ್ರೆ ಆಟ ಆಡ್ಬೋದು. ನಾವು ಚಿಕ್ಕ ಮಕ್ಳು ಕರ್ಕೊಂಡು ಹೋದ್ರೆ ಫುಲ್ ಎಂಜಾಯ್. ಹಾಗೇನೆ ಚಿಕ್ಕ ಮಕ್ಳು ಅಷ್ಟೇನೆ ಅಲ್ಲ, ನಾವು ಕೂಡ ಎಂಜಾಯ್ ಮಾಡ್ಬೋದು. ಹಾಗೆ ನಾವು ರೇಷನ್ ಅಲ್ಲೇನೆ ತಗೋತೀವಿ. ರೇಷನ್ ತಗೊಳ್ಳೋದಾಗಿರ್ಬೋದು, ತಿನ್ನೋದಾಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಎಲ್ಲಾನು ಕೂಡ ಒಂದೇ ಕಡೆ ಆಗೋದ್ರಿಂದ ನಮಗೆ ತುಂಬಾನೇ ಇಷ್ಟ ಲೂಲು ಮಾಲ್. ಸೊ ಆಲ್ಮೋಸ್ಟ್ ನಾವು ಫೋರಂ ಮಾಲ್ ತೋರಿಸಿ ಅಷ್ಟೇನೆ, ಜಾಸ್ತಿ ಓಡಾಡಿಲ್ಲ. ಫೋರಂ ಮಾಲ್ ಯಾವ ವಾಚ್ ತಗೊಂಡ್ ಬಂದ್ವಲ್ಲ, ಯಾವ ಮಾಲ್? ಮೆಗಾ ಸಿಟಿ. ಮೆಗಾ ಸಿಟಿ ಮಾಲ್ ಅದೊಂದು. ಮತ್ತೆ ಲೂಲು ಮಾಲೇ ಜಾಸ್ತಿ ಹೋಗೋದು. ಲೂಲು ಮಾಲೇ ಹೋಗೋದು, ಯಾಕಂದ್ರ ಅದು ಎಲ್ಲಾ ಐತೆ ಅಲ್ಲಿ. ಮತ್ ಜನ ಕ್ರೌಡೆಡ್ ಇರ್ತೈತಿ, ಬೋರ್ ಅನ್ಸಲ್ಲ ಅದು. ನ್ಯಾಷನಲ್ ಮಾಲ್ ಬಹಳ ದೊಡ್ಡದೈತಂತ, ಮತ್ತ ಜನ ಕಮ್ಮಿ ಆಕಾರಂತ ಅದಕ್ಕೆ. ಮತ್ತ ಅಷ್ಟು ಓಡಾಡದ್ರ ಸುಸ್ತ ಆಗ್ಬಿಡ್ತೈತಂತ ಹೋಗ್ ಬಂದವ್ರ ಫೀಡ್ಬ್ಯಾಕ್ ಪ್ರಕಾರ. ಸೊ ಹಾಗಾಗಿ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೈಮ್ ಆಕ್ಚುಲಿ. ಸೊ ಲೂಲು ಮಾಲ್ ಬೆಸ್ಟ್. ಕೈ ಇಲ್ಲಿಂದ ಕೈ ಎಲ್ಲ ಹಿಡ್ಕೊಂತ, ಕೈ ಕೆಳಗ ಇಲ್ಲಿದಾವ್ ನೋಡಿ, ಇಲ್ಲಿ ಮೊಬೈಲ್ ಇಲ್ಲಿದಾವಲ್ಲ. ಇದು ಇದ್ರೊಳಗೆ ಇದು ಊದ್ಕೊಂತದ. ಊದ್ಕೊಂಡ್ ಹಿಂಗ್ ಕೈ ಹಿಡ್ಕೊಂಡ್ ಹಿಂಗ್ ಹಿಚ್ಕೊಂತ ಇದು ಮ್ಯಾಲ್ ಬರುತ್ತೆ. ಇಲ್ಲ ಐತಲ್ಲ ಇದು ಹಿಂಗ ಮ್ಯಾಲ್ ಬರುತ್ತೆ, ಅದು ಡೌನ್ ಹೋಗುತ್ತೆ. ಇವಾಗ ಲೂಲು ಮಾಲಿಗೆ ಬಂದಿದ್ದೀವಿ. ಗೇಮ್ ಆಡೋಣ ಅಂತ ಹೇಳಿ ಅನ್ಕೊಂಡು ಯಾವ ಗೇಮ್ ಆಡ್ತೀವಿ ಅಂತ ನೋಡೋಣ. 15 minutes 250. 15 minutes 250 ಮಾಡಿಸ್ತೀಯಾ? 15 minutes ಹಾ 250. ನೀ ಮಾಡಿಸಲ್ಲ? ಇದನ್ನ ಮಾಡಿಸು 250 rupees ಪ್ರೀಮಿಯಂ. 10 minutes 250 ಮಾಡಿಸ್ತೀಯಾ? ಇಲ್ಲೇ ಒಂದು ಮಸಾಜ್ನ ಮಾಡ್ಸೋಣ ಬಂದು. ಕಾರ್ ಓಡಿಸೋವಾಗ ಇದು ಮಾಡೋದ ಏನ್ ಶೇಕ್ ಆಗ್ತದ? ರನ್ನಿಂಗ್ ಆಗಲ್ಲ, ರನ್ನಿಂಗ್ ಇದ್ದಾಗ ಆಗಲ್ಲ ಅನ್ಸುತ್ತಲ್ಲ, ನಿಂತ್ಕೊಂಡಾಗ ಅಷ್ಟೇ ಒಂದ್ 5 ನಿಮಿಷ ಹಾಕ್ಬೋದು, ರೆಸ್ಟ್ ಮಾಡ್ಬೋದ. ಎಲ್ಲಿ ಹೋಗ್ಬೋದು ಮೇಲಿದು? ಈಗ ಇಲ್ಲಿವರೆಗೂ ಬರುತ್ತೆ. ಚೆನ್ನಾಗಿ ಅನ್ಸಿದ್ರೆ ಇಲ್ಲಿ ಒಂದು ಕೊಟೇಶನ್ ತಗೊಳ.
ಇಲ್ಲಿರಲ್ಲ, ಬ್ಯಾಕ್ ಮಾತ್ರ. ಫ್ರಂಟ್ ಸೀಟಿಗೆ ಹಾಕ್ಸ್ಬೋದು. ನೈಸ್, ಚೆನ್ನಾಗಿದೆ. ಡ್ರೈವರ್ ಪಕ್ಕಕ್ಕೆ ತರ ರೋಲ್ ಆಗ್ತೈತೆ. ವಾ ಚೆನ್ನಾಗಿತ್ತು. ಯಾರೋ ಮಸಾಜ್ ಮಾಡೋ ತರನೇ ಐತೆ ಫೀಲ್ ಇದೆ. ಕೂತ್ ನೋಡ್ ಮರಿ, ಚೆನ್ನಾಗೈತೆ ಹಾಕಿದ್ರೆ. ನಿಜ ಚಲೋ ಐತದ. ಅಲ್ಲಿ ಇಲ್ಲ, ಇದು ನಮ್ ಚಾರ್ಜಿಂಗ್ ಪಾಯಿಂಟ್ಗೆ ಕುತ್ಕೊಳತ್ತಲ್ಲ ಅದು ಅಷ್ಟೇ ಮುಗ್ದೋಯ್ತು. ಯಾವಾಗ ಬೇಕಾದ್ರೆ ನಾವು ಬೇಕಾದ್ರೆ ಏನ್ ಪ್ರೈಸ್ ಅಲ್ಲಿ ಕೇಳ್ಬೇಕು? 12,000 ಡಿಸ್ಕೌಂಟ್ ಎಷ್ಟಾಗುತ್ತೆ ನೋಡ್ಬೇಕು. ನೋಡು. ಹಿಂದಕ್ಕೆ ಸ್ವಲ್ಪ ಕೈ ಇಡದೆ ನೋಡಿ, ಕೈ ಒಳಗೆ ಹೋಗುತ್ತೆ. ಹಿಂಗದ ಹಿಂಗ ಹೋಗ್ತದ. ಓಕೆ, ನನ್ ಕಾಲ್ ಮೇಲೆ ಬಂದ್ಬಿಡ್ತು. ಹಾ ಇದೆ. ಇದಾದ್ಮೇಲೆ ವೇಟ್ ಮಾಡಿ ಮೊದಲು ಬಾಡಿ ಪೇನ್ ಮಾಡಿ ನೈಸ್, ಚೆನ್ನಾಗೈತೆ. ಚೆನ್ನಾಗಿದೆ. ಅವ್ರು ತೆಗೆದ್ರು. ವಾಯ್ಸ್ ಓವರ್ ಕೊಡುತ್ತೆ. ಇಲ್ಲ, ನನ್ ಕಡೆ ಐತೆ, ನಾನು ಹಾಕೊಂಡಿದ್ದೆ. ಒಳ್ಳೆ ಮಸಾಜ್ ಮಾಡ್ಕೊಂಡು ಇವಾಗ ಗೇಮ್ ಆಡಿ ಸೌಂಡ್ ಕೇಳ್ಸಲ್ಲ ಅನ್ಸುತ್ತೆ. ಒಂದೊಳ್ಳೆ ಮಸಾಜ್ ಮಾಡ್ಕೊಂಡು ಇವಾಗ ಗೇಮ್ ಆಡೋಣ. ಮತ್ತೆ ಸೌಂಡ್ ಕೇಳುತ್ತೋ ಇಲ್ಲ ಗೊತ್ತಿಲ್ಲ. ಸೊ ಬನ್ನಿ ಇವಾಗ ಗೇಮ್ ಆಡೋಣ. ಆಯ್ತು, ನೋಡು. ಬ್ಯಾಲೆನ್ಸ್ ನ ಚೆಕ್ ಮಾಡಿಸ್ತಾ ಇದೀವಿ. ಲಾಸ್ಟ್ ಟೈಮ್ 2,000 ರೂಪಾಯಿ ಬ್ಯಾಲೆನ್ಸ್ ಇದ್ರಾಗ लास्ट रिचार्ज कितना था लास्ट पेमेंट नहीं दिखाया ना अभी ನೋಡಿ ನಮ್ಮ ಹತ್ರ ಆಲ್ರೆಡಿ ಒಂದು ಕಾರ್ಡ್ ಇತ್ತು ಬಟ್ ಬಹಳ ದಿನದ ಹಿಂದೆ ಬಂದಿದ್ರಿಂದ ಅದನ್ನ ಬ್ಲಾಕ್ ಮಾಡಿದ್ರು ಅವರು ಅಂಡ್ ವಾಪಸ್ ಹೋಗಿ 50 ರೂಪಾಯಿ ಕೊಟ್ಟು ಬೇರೆ ಕಾರ್ಡ್ ಆಕ್ಟಿವೇಟ್ ಮಾಡ್ಕೋಬೇಕು ಇಫ್ ಇನ್ ಕೇಸ್ ಏನಾದ್ರೂ ನಮ್ ಕಾರ್ಡ್ ಬ್ಲಾಕ್ ಆಗಿತ್ತು ಅಂದ್ರೆ ಹಂಗೆ ಬಿಸಾಕಿದ್ರು ಇದ್ರೊಳಗೆ ಆಲ್ರೆಡಿ ಹತ್ತತ್ರ 1500 ರೂಪೀಸ್ ಇದೆ ಬ್ಯಾಲೆನ್ಸ್ ಅದ್ ಹಂಗೆ ವೇಸ್ಟ್ ಆಗ್ತಾ ಇತ್ತು ಸೊ ನೀವು ಲೂಲು ಮಾಲಿಗೆ ಬಂದಾಗ ಈ ತರ ನಿಮ್ ಹಳೆ ಕಾರ್ಡ್ ಮಿಸ್ ಮಾಡಬೇಡಿ ಒಂದ್ಸರಿ ಹೋಗಿ ಚೆಕ್ ಮಾಡಿಸಿ ಕಾರ್ಡ್ ರಿಪ್ಲೇಸ್ ಮಾಡಿಸಿ ಹಳೆ ಬ್ಯಾಲೆನ್ಸ್ ಇದ್ರೆ ಸಿಗುತ್ತೆ ನಿಮ್ಗೆ ವಾಪಸ್ ಓಕೆ ಬನ್ನಿ ಬನ್ನಿ ಇವತ್ತು ಮೊದಲೇ ಹ್ಯಾಮರ್ ಮೊದಲು 60 ರೂಪೀಸ್ ಇಲ್ಲಿ ಓಕೆ
ಹೈಯೆಸ್ಟ್ ಸ್ಕೋರ್ ಈಗ ಆಲ್ರೆಡಿ 888 ಇದೆ ಹೈಯೆಸ್ಟ್ ಸ್ಕೋರು. ಫಸ್ಟ್ ಹೈಯೆಸ್ಟ್ 779, ಸೆಕೆಂಡ್ ಹೈಯೆಸ್ಟ್ ಬಂದು 899. ಓಕೆ, ಟ್ರೈ ಮಾಡೋಣ. ಇಲ್ಲ ಅದು 886 ಆಗ್ತದೆ. 888 ಅದಕ್ಕೆಲ್ಲ 87 ಅಷ್ಟೇ ಪಾಯಿಂಟ್ ಕಮ್ಮಿ ಆಯ್ತು. ಸೊ ಇವಾಗ ಮನು ಇವಾಗ ಮನು ಆಡ್ತಾ ಇದ್ದಾನೆ. ನೋಡೋಣ ಎಷ್ಟು ಸ್ಕೋರ್ ಆಗುತ್ತೆ ಅಂತ. ಇವಾಗ ಹೈಯರ್ ಸ್ಕೋರ್ 887 ಐತೆ. ಎಷ್ಟು ನೋಡಿದ್ಯಾ ಅಂತ ಆಡೆ. ಆ 857 ಮೊದ್ಲಿನಷ್ಟೇ ಬಂತದು. ಮೊದ್ಲಿನಷ್ಟೇ ಇನ್ನೊಂದ್ಸರಿ ಮಿಸ್ಟೇಕ್ ಆಗಿತ್ತು, ಹೋಗ್ಲಿ ಬಿಡು. ಅಲ್ಲ ಇನ್ನೊಂದ್ಸರಿ ಟ್ರೈ ಮಾಡ್ಬೇಕಿದ್ರೆ ಪಾಯಿಂಟ್ಸ್ ಬರ್ಲಿಲ್ಲಲ್ಲ. ಹಾ ಸ್ಟಾರ್ಟ್. ಆಕ್ಚುಲಿ ನಾನು ಬಹಳ ಪವರ್ಫುಲ್ ಮಷಿನ್ ಹಾಳಾಗುತ್ತೆ ಅಂತ ಹೇಳಿ ನಿಧಾನ ಹೊಡೆದೆ. ಭ್ರಮೆ ಭ್ರಮೆ 600 ವರ್ಗು ನೋಡಿಬಹುದು. ಆಡೋದು ಅಂತ ನೋಡ್ತಾ ಇದೀವಿ. ಅದ್ಸಲ್ಲ ಒಮ್ಮೆ ಟ್ರೈ ಮಾಡ್ತೀಯಾ? ಒಮ್ಮೆ ಎತ್ತದು ಕೆಳಗೆ ಕಾಲ್ ಇರ್ತೈತಿ ಅಂತ ಲಿಫ್ಟ್ ಮಾಡೋದಲ್ಲ. ಏನಿರ್ತದೆ? ಕಾಲ್ ಇರ್ತೈತಿ ಅಂತ ಲಿಫ್ಟ್ ಮಾಡೋದ್ರಿ. ಈಗ ಮಷಿನ್ ನಾಗ ಇರ್ತದ. ಅಲ್ಲಿ ನೀರೈತೆ, ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ. ಇರೋದೇ ಟ್ರೈ ಮಾಡಿ. ಶೇಕ್ ಆಗ್ತಾ ಇದೆ. ಶೇಕ್ ಆಗ್ತಾ ಇದೆ.
ಫಸ್ಟ್ ಟೈಮ್ ಇಷ್ಟು ದಿನದಲ್ಲಿ ಟ್ರೈ ಮಾಡಿದ್ರೆ ಫಸ್ಟ್ ಟೈಮ್ ಇದು ಹಾ ಸೇಮ್ ಇಲ್ಲ ನೋಡು, ಸೇಮ್ ಇಲ್ಲ ಇವು. ಮತ್ತೆ ಆದ್ರೆ ಬೇರೆ ಟ್ರೈ ಮಾಡ್ತೀರಾ? ಟ್ರೈ ಮಾಡ್ತೀಯ ನೀನು ಟ್ರೈ ಮಾಡ್ತೀಯ ಒಮ್ಮೆ ಅದೇ ನೆಕ್ಸ್ಟ್ ಆಗೋಣ ನೆಕ್ಸ್ಟ್ ಯಾವುದು ನೋಡು ಒಂದು ಆಡಿದ್ವಿ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಅಂದಿದ್ದ. ಆ ಶೇಕ್ ಆಗೋದು ಶಾಪ್ ಆಗ್ಬೇಕು ಅಲ್ಲಿಗೆ ಹೋಗಿ ನಿಲ್ಸಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡಲ್ಲ ಅದು ಕರೆಕ್ಟ್ ಐತೆ. ಸ್ವಲ್ಪ ವೇಟ್ ಮಾಡಿ ಶೇಕ್ ಸ್ಟಾಪ್ ಇರೋ ಇನ್ನೊಂದ್ ಸ್ವಲ್ಪ ಆ ಕಡೆ ಆಗ್ಬೇಕಂತ ಆ ಹಾಕೊಳ್ಳೆ. ಆ ಥರ ಆದರೆ ಬರಲ್ಲ ಅಲ್ಲೇ ಇದ್ರೆ ಬಚ್ಚಿಟ್ಬಿಟ್ಟು ನಾನು ಬಂದು ಇದು ಮಾಡ್ಬೇಕು ಅಲ್ಲ. ಇದೈತೆ ಅದು ಚೆನ್ನಾಗಿದೆ $75 ಅಷ್ಟು ಕೊಟ್ಟರೆ ಇವು ಹಸುಗೆ ಆಡ್ತೀರಾ ಆಡ್ತೀರಾ ಅಲ್ಲ ಅವನ ನೀ ಆಡ್ತೀಯಾ ನನಗೆ ಗೊತ್ತಿಲ್ಲ ಹೆಂಗಿದೆ ಏನ್ ಮಾಡ್ಬೇಕು ಸ್ಟಾಪ್ ಮಾಡಬೇಕಾ ಎರಡು ಸೇಮ್ ಅಲ್ಲ ಎಸ್ ಇವಾಗ ತಾನೇ ನಾವು ಮನೆಗೆ ಬಂದಿದ್ದೀವಿ ಇವಾಗ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಟೀ ಏನಾದರೂ ಕುಡಿದು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಸೊ ಮ್ಯಾಚ್ನ ನೋಡಬೇಕು ಐ ಥಿಂಕ್ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಇವತ್ತು ಮ್ಯಾಚ್ ಬೇರೆ ಇದೆ ಗೆದ್ರೆ ತುಂಬಾ ಖುಷಿ ಆಗುತ್ತೆ ಸೊ ನೋಡಬೇಕು ಏನಾಗುತ್ತೆ ಅಂತ ಫಾರ್ ದ ಬೆಸ್ಟ್ RCB ಗೆಲ್ಲಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಸೊ ನೋಡೋಣ ಈ ಒಂದು ವಿಡಿಯೋದಲ್ಲೇ ಮ್ಯಾಚ್ ಗೆಲ್ಲುತ್ತಾ ಸೋಲುತ್ತಾ ಅನ್ನೋದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಕೀಪ್ ವಾಚಿಂಗ್ ಕಂಪ್ಲೀಟ್ ಮಾಡೋದಕ್ಕೆ ಎಲ್ಲ ಬೌಲರ್ಗಳು ಇವತ್ತು ಬ್ಯಾಟಿಂಗ್ ಮುಗಿತಲ್ಲ ಇವ್ರದ್ದು 155ಕ್ಕೆ ಟಾರ್ಗೆಟ್ ಈಗ 156 RCB ಭಾಳ ಚಲೋತ್ನಾಗ ಆಡ್ಯಾರ 155 ರನ್ಸ್ ಅಂದ್ರೆ 156 ವಿನ್ನು ಸೊ ಈಸಿಲಿ ಆಡ್ಬೋದು ಅನಿಸ್ತತಿ ಪವರ್ ಪ್ಲೇದೊಳಗನ ಆಲ್ಮೋಸ್ಟ್ ಒಂದು 70-80 ರನ್ ಹೊಡೆದ್ರು ಅಂದ್ರೆ ಈಸಿ ಟಾಸ್ಕ್ ಆ್ಯಕ್ಚುಲಿ 15 ಓವರ್ಸ್ ಒಳಗಡೆ ನಾವು ಮುಗಿಸ್ಬೋದು ಸೊ ನಂಗೆ ಅನಿಸ್ತತಿ ಈಸಿಲಿ ವಿನ್ ಆಗ್ತಾರ ಅಂತೇಳಿ ಇಟ್ಸ್ ಸೆಕೆಂಡ್ ಕಪ್ ವಿ ಆರ್ ಆಲ್ಸೋ ವೆರಿ ಮಚ್ ಎಕ್ಸೈಟೆಡ್ ಲೆಟ್ ಸಿ ವಾಟ್ ಹೋಪ್ ಫಾರ್ ದ ಬೆಸ್ಟ್ ಸಿ RCB ಅವ್ರು ಯಾವಾಗ ಗೆಲ್ಲೋವಾಗ್ಲೂ ಒಂದು ಮಾತಿದೆ ಬಾಯಿಗೆ ಬಂದೇ ಗೆಲ್ಸೋದು ಅವ್ರು ಬಾಯಿಗೆ ಬರ್ಸಿನೇ ಗೆಲ್ಸೋದು ಅನ್ನೋ ಮಾತು ಬಟ್ ಈ ಸರಿ ಆ ಥರ ಆಗಲ್ಲ ಅನ್ಕೋತೀನಿ ಈಸಿಲಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಇವತ್ತು
ಆ್ಯಂಡ್ ಸ್ಕೋರೂ ಅಷ್ಟೇನು ದೊಡ್ಡ ಚೇಸ್ ಇಲ್ಲ, ಸೊ ಈಸಿಲಿ ಗೆಲ್ತಾರೆ ಅನಿಸುತ್ತೆ. 50 ಆಲ್ರೆಡಿ ಕ್ರಾಸ್ ಆಯಿತು. ನೋಡೋಣ, ಆಲ್ಮೋಸ್ಟ್ ಗೆದ್ದಂಗೆ, ಬಟ್ ಸ್ಟಿಲ್ ಕಾಯ್ತಿದ್ದೀವಿ ಎಂಡ್ ಮೂಮೆಂಟ್ಗೋಸ್ಕರ. ರಬಾಡ ಯಾಕಾದರೂ ಬಾಲ್ ಹಾಕಿದ್ನೋ ಇವತ್ತು ಅನ್ನಂಗೆ ಆಗಿದ್ದಾರೆ ವಿರಾಟ್ ಕೊಹ್ಲಿ. ಇವನ್ ವೆಂಕಟೇಶ್ ಕೂಡ ಇವತ್ತು ತುಂಬ ಚೆನ್ನಾಗಿ ಆಡಿದ್ದಾರೆ. ಎಸ್, ಫೈನಲಿ RCB ವಿನ್ ಆಯಿತು. ತುಂಬಾ ಖುಷಿ ಆಗ್ತಿದೆ. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಸೊ ಈ ಸರಿನೂ ಕೂಡ ಕಪ್ ನಮ್ಮದೇ. ಸೊ ತುಂಬಾ ಖುಷಿ ಆಗ್ತಿದೆ. ಟ್ರೋಫಿ ಎತ್ತೋದನ್ನು ನೋಡ್ಬೇಕು ಇವಾಗ ಅಷ್ಟೇ. ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.